ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನುಗ್ಗೆಕಾಯಿ ಮತ್ತು ಈರುಳ್ಳಿ ಹಾಕಿ ಸಾಂಬಾರು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. 2 ನುಗ್ಗೆಕಾಯಿ ತೆಗೆದುಕೊಂಡಿದ್ದೇನೆ, 2 ಈರುಳ್ಳಿ, 3 ಚಮಚ ತೊಗರಿಬೇಳೆ ಈ ಚಮಚದಲ್ಲಿ, ಇದೇ ಚಮಚದಲ್ಲಿ 4 ಚಮಚ ತೆಂಗಿನ ತುರಿ, ಇಷ್ಟು ಹುಣಸೆಹಣ್ಣು. ಇದನ್ನು ನೀರು ಹಾಕಿ ಸ್ವಲ್ಪ ಕಿವುಚಿಕೊಳ್ಳುವ, ನೀರು ತೆಗೆದುಕೊಳ್ಳುವ. ಬೆಲ್ಲ ಇಷ್ಟು. ಬೇಳೆಯನ್ನು ಕುಕ್ಕರಿಗೆ ಹಾಕಿ ಇದೇ ಬೌಲಲ್ಲಿ ಒಂದೂವರೆ ಬೌಲ್ ನೀರು ಹಾಕಿ 1/4 ಚಮಚ ಅರಿಶಿನ, 1 ಚಮಚ ತೆಂಗಿನೆಣ್ಣೆ ಹಾಕಿ 4 ವಿಜಿಲ್ ಬೇಯಿಸಿಕೊಳ್ಳುವ. ಇದನ್ನು ಕಟ್ ಮಾಡಿಕೊಳ್ಳುವ. ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಳ್ಳಿ. 1 ಇಂಚು ಅಥವಾ 2 ಇಂಚು ನಿಮಗೆ ಎಷ್ಟು ಬೇಕೋ ಅಷ್ಟು. ನುಗ್ಗೆಕಾಯಿ ಸಾಂಬಾರಿಗೆ ಮಸಾಲೆ ಪದಾರ್ಥಗಳನ್ನು ಹುರಿದುಕೊಳ್ಳುವ. 2 ಚಮಚ ತೆಂಗಿನೆಣ್ಣೆ ಹಾಕಿಕೊಳ್ಳಿ, 2 ಚಮಚ ಸಾಕು. ಕೊತ್ತಂಬರಿ ಬೀಜ ಈ ಚಮಚದಲ್ಲಿ 1 ಚಮಚ. ಉದ್ದಿನಬೇಳೆ ಇದೇ ಚಮಚದಲ್ಲಿ. ಈ ಚಮಚದಲ್ಲಿ ಕಡಲೆಬೇಳೆ, ಇದರ ಅರ್ಧ ಮೆಂತ್ಯ, ಸ್ವಲ್ಪ. ಇಷ್ಟು ಹಿಂಗೆ ಹಾಕ್ಕೊಳ್ಳುವ. ಹಿಂಗೆ ಹಾಕ್ಕೊಂಡ್ರೆ ಬೇಳೆ ಎಲ್ಲ ಹಾಕಿರುತ್ತೇವಲ್ಲ, ಆಗ ಹೊಟ್ಟೆ ಉಬ್ಬರಿಸಿದ ಹಾಗೆ ಎಸಿಡಿಟಿ ಎಲ್ಲ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಹಿಂಗು, ಕರಿಬೇವಿನ ಎಲೆ, 5 ಒಣಮೆಣಸು, ಕುಮಟೆ ಮೆಣಸು, ಹುರಿಯಿರಿ ಎಲ್ಲವನ್ನು. ಈಗ ಇದಕ್ಕೆ ತೆಂಗಿನ ತುರಿ ಹಾಕಿಕೊಂಡು ಆಫ್ ಮಾಡಿಬಿಡಿ. ಅದೇ ಬಿಸಿಯಲ್ಲಿ ಬಿಸಿಯಾಗುತ್ತದೆ. ಹುಣಸೆಹಣ್ಣನ್ನು ನೀರು ತೆಗೆದು ಸಹ ಹಾಕಬಹುದು, ಹೀಗೆ ರುಬ್ಬಲಿಕ್ಕೆ ಸಹ ಹಾಕಿಕೊಳ್ಳಬಹುದು, ಹೇಗೆ ಬೇಕೋ ಹಾಗೆ. ನುಗ್ಗೆಕಾಯಿದು ಹೀಗೆ ನಾರು ಇರುತ್ತದೆ, ಎಲ್ಲ ತೆಗೆದುಕೊಳ್ಳಬೇಕು. ಸುರಿಗೆ ಈ ರೀತಿ ನಾರು ತೆಗೆದುಕೊಳ್ಳಬೇಕು. ಚೆನ್ನಾಗಿ ನುಗ್ಗೆಕಾಯಿಯನ್ನು ತೊಳೆದುಕೊಂಡು ಈ ರೀತಿ ನಾರು ತೆಗೆದುಕೊಳ್ಳಿ. ನೋಡಿ, ಈ ರೀತಿ ನಾರೆಲ್ಲ ಬರಬೇಕು, ಅದರ ಬೆನ್ನಿನ ನಾರೆಲ್ಲ ತೆಗೆದುಕೊಳ್ಳಬೇಕು. ಈ ರೀತಿ ಕಟ್ ಮಾಡಿಕೊಳ್ಳಿ. ನೋಡಿ, ಕಟ್ ಮಾಡುವಾಗ ಸಹ ನಾರು ಬರ್ತದೆ, ಹೀಗೆ ತೆಗೆದುಕೊಳ್ಳಬೇಕು. ತಗೊಳ್ಳಿ, ಹೀಗೆ ನೋಡಿ, ಕಟ್ ಮಾಡುವಾಗ ಸಹ ನಾರು ಬರ್ತದೆ. ತುಂಬ ನಾರು ಇದರಲ್ಲಿ, ನಾರಿನ ಅಂಶ ತುಂಬ ಇದೆ, ಅದರಿಂದ ತುಂಬ ಒಳ್ಳೆಯದು. ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವ. ಈ ರೀತಿ ಕಟ್ ಮಾಡಿಕೊಳ್ಳಿ. ಇದು ತುಂಬ ದೊಡ್ಡದು ಬೇಡ, ಮೀಡಿಯಮ್ ಆಗಿರಲಿ. ಈ ರೀತಿ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟು ನೀರು ಕುದೀತಾ ಇದೆ. ಈಗ ಈ ನುಗ್ಗೆಕಾಯಿಯನ್ನು ಇದಕ್ಕೆ ಹಾಕಿಕೊಳ್ಳಿ. ಇದು ಬೇಯಬೇಕು ಸ್ವಲ್ಪ. ಇದಕ್ಕೆ ಈ ಚಮಚದಲ್ಲಿ ಅರ್ಧ ಉಪ್ಪು ಹಾಕಿಕೊಳ್ಳಿ. ಇದು ಸರಿ ಬೇಯಬೇಕಿದು. ಅಷ್ಟೊತ್ತಿಗೆ ಈರುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದುಕೊಂಡು ಬರುವ, ಅದು ಹಸಿಯ ವಾಸನೆ ಹೋಗಬೇಕು. ಹಾಗೆ ಹಾಕಿದರೆ ಚೆನ್ನಾಗಿರುವುದಿಲ್ಲ. 1 ಚಮಚ ಎಣ್ಣೆ ಹಾಕ್ಕೊಳ್ಳುವ. ಸಣ್ಣ ಚಮಚದಲ್ಲಿ ಸಾಸಿವೆ, ಕರಿಬೇವಿನ ಎಲೆ, ಹುರಿಯಿರಿ. ಈರುಳ್ಳಿ ಹುರಿದಾಗಿದೆ. ಸ್ವಲ್ಪ ಇಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಬೇಯಬೇಕು ಈರುಳ್ಳಿ. ಇಷ್ಟು ಉಪ್ಪು, ನುಗ್ಗೆಕಾಯಿಗೆ ಇಷ್ಟು ಹಾಕಿದ್ದೇವೆ, ಇದಕ್ಕೆ ಇಷ್ಟು. ಇನ್ನು ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ಬೇಯಲಿ ಈರುಳ್ಳಿ ಹದವಾಗಿ ಬೆಂದಿದೆ. ಈಗ ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಿ. ಬೇಯಿಸಿಟ್ಟುಕೊಂಡ ಬೇಳೆಯನ್ನು ಹಾಕಿ, ಮಸಾಲೆಯನ್ನು ಸಹ ಹಾಕಿಬಿಡಿ. ನೀರು ನೋಡಿಕೊಂಡು ಹಾಕಿ. ಮತ್ತೆ ಇದು ಸರಿಯಾಗಿ ಕುದಿಯಲಿ. ಈಗ ಚೆನ್ನಾಗಿ ಕುದಿಯುತ್ತಾ ಇದೆ. ಇದು ಸ್ವಲ್ಪ ದಪ್ಪ ಇದೆ ನೋಡಿ, ಈ ರೀತಿ ದಪ್ಪ ಇದೆ. ಇದಕ್ಕೆ 1 ಬೌಲ್ ನೀರು ಹಾಕ್ಕೊಳ್ಳುವ. ಸ್ವಲ್ಪ ತೆಳುವಾಗಲಿ ಇದು. ಬೇಯಿಸಿಟ್ಟುಕೊಂಡ ನುಗ್ಗೆಕಾಯಿಯನ್ನು ಸಹ ಹಾಕಿ ಇದಕ್ಕೆ. ಫಸ್ಟಿಗೆ ಹಾಕಿದರೆ ನುಗ್ಗೆಕಾಯಿ ತುಂಡು ತುಂಡಾಗಿ ಹೋಗುತ್ತದೆ. ಬೇಯಿಸಿಟ್ಟುಕೊಂಡು ಲಾಸ್ಟಲ್ಲಿ ಹಾಕಿ. ನೋಡಿ, ಈ ರೀತಿ ಇದು ಕುದಿ ಬರಲಿ, ಆಮೇಲೆ ಆಫ್ ಮಾಡಿಬಿಡುವ. ನೋಡಿ, ಕುದಿಯುತ್ತಾ ಇದೆ. ಹೀಗೆ ನೊರೆ ಬರೋದು ನಿಲ್ಲಬೇಕು, ಆಗ ಸರಿ ಕುದಿದಾಯಿತು ಅಂತ ಅರ್ಥ. ಚೆನ್ನಾಗಿ ಕುದಿಯುತ್ತಾ ಇದೆ ನೋಡಿ. ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ನೋಡಿ. ಹುಳಿ ಅಂತ ಸಹ ಹೇಳುತ್ತಾರೆ. ಎಷ್ಟು ಒಳ್ಳೆ ಬಂದಿದೆ ನೋಡಿ. ಇಷ್ಟು ತೆಳು ಬರಬೇಕು ನೋಡಿ. ಹೋಳುಗಳು ಹೇಗೆ ಬಂದಿದೆ ನೋಡಿ. ಈ ರೀತಿ ನುಗ್ಗೆಕಾಯಿ ಕದಡಿ ಹೋಗಬಾರದು, ಹೀಗೆ ನಮಗೆ ಬಾಯಿಗೆ ಸಿಗಬೇಕು.
ಇದು ತುಂಬ ಆರೋಗ್ಯಕರವಾದ ತರಕಾರಿ. ನೋಡಿ, ಇದು ಸೀಸನಲ್ಲಿ ಮಾತ್ರ ಸಿಗೋದು, ಯಾವಾಗಲೂ ಸಿಗೋದಿಲ್ಲ, ನಮ್ಮ ಕಡೆ ಸಿಗೋದಿಲ್ಲ. ನೋಡಿ ಎಷ್ಟು ಒಳ್ಳೆ ಬಂದಿದೆ ನೋಡಿ. ನೀವು ಸಹ ಈ ರೀತಿ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.